ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ಹಲಸಿನ ತೊಳೆ ಉಪಯೋಗಿಸ್ಕೊಂಡು ದೋಸೆ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ. ಸ್ವೀಟ್ ದೋಸೆ. ಇದಕ್ಕೆ ತುಪ್ಪ ಒಂದಿದ್ರೆ ಸಾಕು ತಿನ್ನೋದಕ್ಕೆ, ಅಥವಾ ಹಾಗೆ ಕೂಡ ತಿನ್ನಬಹುದು, ಬೇರೆ ಏನು ಬೇಕಂತಿಲ್ಲ. ಮೊದಲಿಗೆ ಏನೇನು ಬೇಕು ನೋಡೋಣ. ಬೆಲ್ಲ ಒಂದು 1/4 ಕಪ್ಪಷ್ಟು ತೊಗೊಂಡಿದ್ದೀನಿ. ನೀವು ಯಾವುದೇ ರೀತಿ ಹಲಸಿನ ತೊಳೆ ತೊಗೊಳ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಲಸಿನ ತೊಳೆ ಪೂರ್ತಿ 1 ಕಪ್ಪಷ್ಟು ಇದೆ. ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥದ್ದು. ಮೆಜರ್ಮೆಂಟ್ ನೋಡಿಕೊಂಡ್ರೆ ಸಾಕು. ನಾನಿಲ್ಲಿ ಎಷ್ಟು ಹಲಸಿನ ತೊಳೆ ಅಂತ ಹೇಳ್ತಿಲ್ಲ, ಕಪ್ಪು ಮೆಜರ್ಮೆಂಟ್ ಹೇಳ್ತಾ ಇದ್ದೀನಿ. ಅಕ್ಕಿ 3/4 ಕಪ್ಪಷ್ಟಿದೆ. ದೋಸೆ ರೈಸ್ ನೆನೆಸಿಟ್ಕೊಂಡಿದ್ದೀನಿ. ಹಲಸಿನ ತೊಳೆ 1 ಕಪ್ಪಷ್ಟಿದೆ. ಬೆಲ್ಲ 1/4 ಕಪ್ಪಷ್ಟಿದೆ. ತೆಂಗಿನಕಾಯಿ ತುರಿ ಅರ್ಧ ಕಪ್ಪು. ಈ ರೀತಿ ತೊಗೊಂಡ್ರೆ ಸಾಕು, ಮೆಜರ್ಮೆಂಟು ಚೆನ್ನಾಗಿರುತ್ತೆ. ನಾನು ಮೊದಲಿಗೆ ಹಲಸಿನ ತೊಳೆ ಮತ್ತು ಬೆಲ್ಲ ಎರಡನ್ನೂ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೀರು ಹಾಕ್ತಾಯಿಲ್ಲ ಇಲ್ಲಿ. ಹಲಸಿನ ತೊಳೆ ಮತ್ತು ಬೆಲ್ಲನೇ ಸಾಫ್ಟಾಗಿ ಪೇಸ್ಟ್ ಥರ ಆಗುತ್ತೆ, ಹಾಗಾಗಿ ನೀರು ಹಾಕ್ತೇನೆ. ನುಣ್ಣಗೆ ಈ ರೀತಿ ರುಬ್ಕೋಬೇಕಾಗತ್ತೆ. ಆದಷ್ಟು ಏನಾದರೂ ಬೆಲ್ಲ ಕರಗಿಲ್ಲ ಅಂದರೆ ಅಥವಾ ಹಲಸಿನ ತೊಳೆ ದಪ್ಪ ಪೀಸ್ ಏನಾದರೂ ಇದ್ದರೆ ಸೈಡಿಗೆ ತೆಗೆದಿಟ್ಕೊಬೇಡಿ. ದೋಸೆ ಹಾಕ್ಬೇಕಾದ್ರೆ ಕಿತ್ತೋಗುತ್ತೆ ದೋಸೆ, ಹಾಗಾಗಿ ಕರೆಕ್ಟಾಗಿದೆಯಾ ಪೇಸ್ಟು, ನುಣ್ಣಗಿದೆಯಾ ನೋಡ್ಕೊಳ್ಳಿ. ಈಗ ನೆಕ್ಸ್ಟು ಅದೇ ಜಾರಿಗೆ ನೆನೆಸಿರೋಂಥ ಅಕ್ಕಿ. ನೀವು ಇದನ್ನು 1 ಗಂಟೆ ಕೂಡ ನೆನೆಸಿ ಉಪಯೋಗಿಸ್ಕೊಳ್ಬೋದು, ಅಥವಾ ಬೆಳಗ್ಗೆಗೆ ದೋಸೆ ಮಾಡ್ತೀವಿ ಅಂದರೆ ರಾತ್ರಿ ಕೂಡ ನೆನೆಸಿಟ್ಟು ಮಾಡ್ಕೊಳ್ಬೋದು. ನಾನಿಲ್ಲಿ 5 ರಿಂದ 6 ಗಂಟೆ ಅಷ್ಟು ನೆನೆಸಿಟ್ಕೊಂಡಿದ್ದೀನಿ ದೋಸೆ ರೈಸು. ಎಮರ್ಜೆನ್ಸಿ ಅಂದರೆ 1 ಗಂಟೆ ಅದು ನೆನೆಸಿ ಉಪಯೋಗಿಸ್ಕೋಬೇಕಾಗುತ್ತೆ. ಸ್ವಲ್ಪ ಉಪ್ಪು, ಹಾಗೆ ಒಂದು ಅರ್ಧ ಕಪ್ಪಷ್ಟು ಹಸಿ ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಮತ್ತು ತೆಂಗಿನಕಾಯಿ ತುರಿ, ಉಪ್ಪು ಈ ಮೂರನ್ನು ರುಬ್ಬಬೇಕಾದಾಗ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೇಕಾಗತ್ತೆ. ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. ನಾನು ಎಣ್ಣೆಗೆ ಸ್ವಲ್ಪ ತುಪ್ಪ ಕೂಡ ಮಿಕ್ಸ್ ಮಾಡಿ ಇಟ್ಕೊಳ್ತಿದ್ದೀನಿ, ಅಥವಾ ಬರೀ ತುಪ್ಪದಲ್ಲೇ ಕೂಡ ದೋಸೆನ ಫ್ರೈ ಮಾಡ್ಕೊಳ್ಬೋದು. ಅಥವಾ ತುಪ್ಪ ಜಾಸ್ತಿ ಇಲ್ಲ ಅಂದರೆ ಈ ರೀತಿ ಎಣ್ಣೆ ಕೂಡ ತುಪ್ಪನ ಮಿಕ್ಸ್ ಮಾಡ್ಕೊಳ್ಬೋದು. ಈಗ ರುಬ್ಬಿರೋಂಥ ಪೇಸ್ಟ್ ಇದೆಯಲ್ಲ, ಆ ಪೇಸ್ಟನ್ನು ಅಕ್ಕಿ ಮತ್ತು ತೆಂಗಿನಕಾಯಿ ತುರಿ ಹಾಕ್ಕೊಂಡು ರುಬ್ಬಿರೋಂಥ ಪೇಸ್ಟನ್ನು ಹಲಸಿನ ತೊಳೆ ರುಬ್ಬಿದ್ವಲ್ಲ, ಬೆಲ್ಲ ಮತ್ತು ಹಲಸಿನ ತೊಳೆ, ಆ ಪೇಸ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ನಿಮಗೆ ಎಷ್ಟು ಅವಶ್ಯಕತೆ ಇದೆ ನೋಡಿಕೊಂಡು ನೀರನ್ನ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪೆಲ್ಲ ಮೊದಲೇ ರುಬ್ಬೋದಕ್ಕೆ ಹಾಕಿದ್ದೀವಿ, ಹಾಗಾಗಿ ಜಾರ್ನೆಲ್ಲ ತೊಳೆದು ಒಂದು ಸ್ವಲ್ಪ ನೀರನ್ನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ತುಂಬ ತೆಳ್ಳಗೂ ಇರಬಾರ್ದು, ಸ್ವಲ್ಪ ಸ್ವೀಟ್ ದೋಸೆ ಆಗಿರೋದ್ರಿಂದ. ಮತ್ತು ಇಲ್ಲಿ ನೆನೆಯೋದಕ್ಕೆಲ್ಲ ಬಿಡಲ್ಲ ನಾವು, ಹಾಗಾಗಿ ಬನ್ನಿ ಬರೋದಿಲ್ಲ. ಈ ರೀತಿ ದೋಸೆ ಹಾಕ್ಬಿಟ್ಟು ಮೇಲೆ ಸ್ವಲ್ಪ ತುಪ್ಪ ಎಣ್ಣೆ ಎರಡೂ ಹಾಕ್ಬಿಟ್ಟು ಲೋ ಫ್ಲೇಮ್ನಲ್ಲೇ ಮಾಡ್ಕೋಬೇಕು. ತುಂಬ ಹೈ ಫ್ಲೇಮ್ ಆದರೆ ದೋಸೆ ಸೀದೋಗುತ್ತೆ, ಚೆನ್ನಾಗಿರೋದಿಲ್ಲ, ಟೇಸ್ಟು ಚೆನ್ನಾಗಿರಲ್ಲ, ತಿನ್ನೋದಕ್ಕೂ ಚೆನ್ನಾಗಿರೋದಿಲ್ಲ. ಅದು ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನೀವು ಎರಡೂ ಕಡೆ ಕೂಡ ಬೇಯಿಸ್ಕೊಳ್ಬೋದು, ಅಥವಾ ಸ್ವಲ್ಪ ಜಾಸ್ತಿ ಹೊತ್ತು ಬಿಟ್ಟು ಒಂದೇ ಸೈಡ್ ಕೂಡ ಬೇಯಿಸ್ಕೊಂಡು ಅದನ್ನು ಪ್ಲೇಟಿಗೆ ತೆಗೆದಿಟ್ಕೊಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಹಲಸಿನ ತೊಳೆ ಸಿಕ್ಕಿದಾಗ ಸ್ವಲ್ಪನೇ ಟ್ರೈ ಮಾಡಿ ನೋಡಿ, ನಿಮ್ಗೆ ಇಷ್ಟ ಆದರೆ ಆನಂತರ ಮತ್ತೆ ಮಾಡ್ಕೊಳ್ಬೋದು. ನಾನೀಗ 2ನೇ ದೋಸೆ ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ಹೆಂಚು ಚೆನ್ನಾಗಿ ಕಾಯ್ತಾ ಎಷ್ಟು ಅಗಲ ಬೇಕಾದ್ರೂ ಹೆಂಚನ್ನು ತುಂಬಾ ದೋಸೆ ಹಾಕ್ಕೊಳ್ಬೋದು. ದೋಸೆ ಹಾಕಬೇಕಾದಾಗ ಆದಷ್ಟು ಲೋ ಫ್ಲೇಮ್ನಲ್ಲಿರಲಿ. ಹೆಂಚು ಫ್ಲೇಮು ಲೋ ಫ್ಲೇಮ್ನಲ್ಲಿದ್ದರೆ ದೋಸೆ ನೀಟಾಗಿ ಎಲ್ಲೂ ಕಿತ್ತೋಗಲ್ಲ, ಹರಿಯೋದಿಲ್ಲ. ಆ ರೀತಿಯಲ್ಲಿ ಈ ರೀತಿ ತುಂಬ ಚೆನ್ನಾಗಿ ದೋಸೆ ಬರುತ್ತೆ. ಇದನ್ನು ಒಂದೇ ಸೈಡ್ ಫ್ರೈ ಮಾಡ್ಕೊತಿದ್ದೀನಿ ನೋಡಿ. ಸ್ವಲ್ಪ ಕಲರ್ ಬರೋ ತನಕ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ, ಒಂದೇ ಸೈಡ್ ಫ್ರೈ ಮಾಡಿ ಕೂಡ ತೆಳ್ಳಗೆ ಹಾಕಿರ್ತೀವಿ ದೋಸೆನ ತೆಗೆದಿಟ್ಕೊಳ್ಬೋದು. ನಾನಿಲ್ಲಿ ಸರ್ವ್ ಮಾಡೋದಕ್ಕೆ ತುಪ್ಪ ಉಪಯೋಗಿಸ್ಕೊಳ್ತಾ ಇದ್ದೀನಿ. ದೋಸೆ ಕೂಡ ಸ್ವೀಟಾಗಿರುತ್ತೆ, ಬೇರೆ ಏನು ಬೇಕಂತಿಲ್ಲ. ತುಪ್ಪದಲ್ಲಿ ಹಚ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ, ಅಥವಾ ಹಾಗೆ ಕೂಡ ತಿನ್ನಬಹುದು. ನಿಮ್ಮ ಇಷ್ಟಕ್ಕೆ ಹೇಗೆ ಬರುತ್ತೆ ಹಾಗೆ ತುಪ್ಪ ಬೇಕಾದ್ರೆ ತುಪ್ಪ ಯೂಸ್ ಮಾಡ್ಕೊಳ್ಳಿ, ಅಥವಾ ಹಾಗೆ ಕೂಡ ಉಪಯೋಗಿಸ್ಕೊಳ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಒಂದು ಸಲ ಟ್ರೈ ಮಾಡಿ, ಎಲ್ರಿಗೂ ಇಷ್ಟ ಆಗುತ್ತೆ ಅಂತ. ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಲಸಿನ ಹಣ್ಣದ್ದು. ದೋಸೆ ಕೂಡ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳೇನಾದರೆ ಕಮೆಂಟ್ ಬಾಕ್ಸ್ ಮೂಲಕ ನನಗೆ ತಿಳಿಸಿ. ಓಕೆ, ಬಾಯ್, ಥ್ಯಾಂಕ್ ಯು.